ಬಿಜೆಪಿ ಪಾದಯಾತ್ರೆ ನಡೆಸಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಡ್ತಾ ಇದೆ ಅಂತ ಕಾಂಗ್ರೆಸ್ ಈಗಾಗಲೇ ಪಾದಯಾತ್ರೆಯನ್ನು ಶುರು ಮಾಡಿಕೊಂಡಿದೆ. ಹೀಗಾಗಿ ಒಂದು ಹಂತಕ್ಕೆ ಕರ್ನಾಟಕದಲ್ಲಿ ಎರಡೂ ಪಕ್ಷಗಳ ನಡುವೆ ಏಟು ಎದಿರೇಟು ಅನ್ನೋ ಲೆಕ್ಕಕ್ಕೆ ಬಂದು ನಿಂತಿದೆ. ಭಾರತ್ ಜೋಡೋ ಯಾತ್ರೆಯುದ್ದಕ್ಕೂ ಕೆರಳಿದ ಕಾಂಗ್ರೆಸ್ಸಿನ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಆರೋಪಗಳ ಸುರಿಮಳೆಯನ್ನು ಸುರಿಸಿದ್ದಾರೆ. ಹೇಳಿ ಕೇಳಿ ಚುನಾವಣಾ ವರ್ಷ ಇಂಥ ಸಂದರ್ಭದಲ್ಲಿ ಯಾತ್ರೆಗಳು ಈ ಜಾತ್ರೆಗಳು ಇವೆಲ್ಲವೂ ಕೂಡ ಇದೆವಲ್ಲ, ಇವೆಲ್ಲವೂ ಕೂಡ ಈ ಹೋರಾಟ ಮತ್ತು ಹಾರಾಟದ ಭಾಗಗಳು ಇವೆಲ್ಲವೂ ಕೂಡ. ಯಾಕಂದರೆ ಒಂದು ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲಿ ಇನ್ನೊಂದು ಪಾರ್ಟಿ ಸುಮ್ಮನಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅಂತಂದರೆ ಈ ಆರೋಪ ಪ್ರತ್ಯಾರೋಪಗಳಿಗೆ ಒಂದು ಅದ್ಭುತವಾದಂಥ ವೇದಿಕೆ. ಯಾಕಂದರೆ ಅಷ್ಟೊಂದು ಜನ ಸೇರೋದ್ರಿಂದ, ಜನರ ನಡುವೆ ನೇರ ಸಂಪರ್ಕಕ್ಕೆ ಬರೋದ್ರಿಂದ, ನಾಯಕರ ಜೊತೆಗೆ ಸಂಪರ್ಕಕ್ಕೆ ಬರೋದ್ರಿಂದ ಇದು ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಒಂದು ಒಳ್ಳೆಯ ವೇದಿಕೆ. ಹೀಗಾಗಿ ಏನಂತಂದರೆ ಭಾರತ್ ಜೋಡೋ ರಣಕಣದಲ್ಲಿ ನಾವು ನೋಡ್ತಾ ಇದ್ದೀವಿ ಆರೋಪ ಪ್ರತ್ಯಾರೋಪಗಳನ್ನು. ಈ 40% ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ರಾಹುಲ್ ಗಾಂಧಿ ಕೂಡ ಮಾತಾಡಿದ್ದಾರೆ. ಇನ್ನು ಕಮಲ ನಾಯಕರು ಸುಮ್ಮನಿರಕ್ಕೆ ಸಾಧ್ಯನಾ? ಅವರದ್ದೂ ಕೂಡ ಪ್ಲಾನ್ ನಡೀತಾ ಇದೆ. ಆ ಪ್ಲಾನ್ನ ಮೊದಲ ಭಾಗವಾಗಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಈಗ ಯಾತ್ರೆಯನ್ನು ಶುರು ಮಾಡ್ತಾ ಇರುವಂಥದ್ದು. ಅಲ್ಲೂ ಕೂಡ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಸುರಿಯುವಂಥದ್ದು ಗ್ಯಾರಂಟಿ. ಹಾಗಾದರೆ ಯಾರ್ಯಾರ ಪ್ಲಾನ್ ಏನೇನು, ಯಾವ್ಯಾವ ನಾಯಕರು ಯಾರ್ಯಾವ ವಿರುದ್ಧ ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಇದು ಸಿಎಂ ಬೊಮ್ಮಾಯಿ ಕಾಂಗ್ರೆಸ್ಗೆ ಹಾಕಿದ ಸವಾಲ್. ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆ ಆರಂಭವಾಗುವ ಮೊದಲೇ ದೊಡ್ಡಬಳ್ಳಾಪುರದಲ್ಲಿ ಜನಸ್ಪಂದನ ಸಮಾವೇಶದಲ್ಲಿ ಗರ್ಜಿಸಿದ್ದ ಸಿಎಂ ಬೊಮ್ಮಾಯಿ, ಇಂಥ ಅನೇಕ ಸಮಾವೇಶ ಮಾಡ್ತೀವಿ, ತಾಕತ್ತಿದ್ರೆ ತಡೀರಿ ನೋಡೋಣ ಅಂತ ಕಾಂಗ್ರೆಸ್ಗೆ ಚಾಲೆಂಜ್ ಹಾಕಿದ್ರು. ತಾಕತ್ತಿದ್ರೆ ದಮ್ಮಿದ್ರೆ ನಿಲ್ಲಿಸುವಂತ ಪ್ರಯತ್ನವನ್ನ ತಾವು ಮಾಡಿ. ಇದಾಗುತ್ತಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಿಎಂ ಪೋಸ್ಟರ್ ವಾರ್ ನಡೆಯಿತು. ಸದನದಲ್ಲಿ ಪಿಎಸ್ಐ ನೇಮಕಾತಿಯ ಅಕ್ರಮದ ಬಡಿದಾಟ ನಡೆದು ಹೋಯಿತು. 40% ಕಮಿಷನ್ ವಿಚಾರವಾಗಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲೇ ಹೋರಾಟ ನಡೆಸಿತು. ಇದೀಗ ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ ಶುರುವಾಗಿದೆ. ಯಾತ್ರೆ ಯುದ್ಧಕ್ಕೂ ರಾಹುಲ್ ಗಾಂಧಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಇದ್ದಾರೆ. व्यक्ति आता है और आपके परिवार के बीच में लड़ाई करवा देता है, आपसे कहता है कि मैं देशभक्त हूँ और मैं धर्म की रक्षा करता हूँ, और फिर आपके घर में आकर आपका 40% पैसा उठा के ले जाता है। उस व्यक्ति को आप देशभक्त कहोगे, धर्म रक्षक कहोगे या चोर कहोगे? यहाँ पे जो राज कर रहे हैं ये ना देशभक्त है ना धर्म रक्षक है, ये 40% वाले चोर है। ಇಲ್ಲಿ ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿರೋದು ಎದ್ದು ಕಾಣ್ತಿದೆ. ಇದೀಗ ಇದೇ ಆರೋಪ ಪ್ರತ್ಯಾರೋಪಗಳನ್ನ ದೊಡ್ಡ ಮಟ್ಟದಲ್ಲಿ ಮಾಡೋಕೆ ಎರಡೂ ಪಕ್ಷಗಳು ಮುಂದಾಗಿವೆ. ಅದೇಗೆ ಅಂದ್ರೆ, ಒಂದ್ ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯ ಮೂಲಕ ರಾಜ್ಯದ ಉದ್ದಗಲಕ್ಕೂ ಸಂಚರಿಸುತ್ತಿದ್ದಾರೆ. ಇದೇ ವೇಳೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಕಾಂಗ್ರೆಸ್ ಕಡೆ ಜನರನ್ನ ಸೆಳೆಯೋಕೆ ಮುಂದಾಗಿದ್ದಾರೆ. ಅತ್ತ ಬಿಜೆಪಿಯು ಏನ್ ಸುಮ್ನೆ ಕೂತಿಲ್ಲ. ಖುದ್ದು ಸಿಎಂ ಬೊಮ್ಮಾಯಿ ನಾವು ಕೂಡ ರ್ಯಾಲಿ ಮಾಡೋದಾಗಿ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆನೇ ನಾವು ತೀರ್ಮಾನ ಮಾಡಿದ್ದೇವೆ. ನಾವು 1 ತಿಂಗಳು ಮುಂಚೆನೇ ಮಾಡಿ, ಪ್ಲಸ್ ಈಗ ಅಸೆಂಬ್ಲಿ ಬಂತು, ಆಮೇಲೆ ದಸರಾ ಮುಗಿಸಿ ಮಾಡ್ಬೇಕನ್ನುವಂಥದ್ರಿಂದ ನಾವು ದಸರಾ ಮುಗಿತು. ಈಗ ನಾವು ನಮ್ಮ ಯಾತ್ರೆಯನ್ನು ಪ್ರಾರಂಭ ಮಾಡ್ತೇವೆ. ಕೇಳಿದ್ರಲ್ಲ, ಕಾಂಗ್ರೆಸ್ನವರಿಗಿಂತ ಮುಂಚೆಯೇ ನಾವು ರಾಜ್ಯಾದ್ಯಂತ ಸಮಾವೇಶ ಮಾಡೋಕೆ, ರ್ಯಾಲಿ ಮಾಡೋಕೆ ಪ್ಲಾನ್ ಮಾಡಿದ್ವಿ. ಈಗ ದಸರಾ ಅಸೆಂಬ್ಲಿ ಮುಗಿದಿದೆ, ರಾಜ್ಯಾದ್ಯಂತ ಪ್ರವಾಸ ಮಾಡೋದಾಗಿ ಹೇಳಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆ ಜೊತೆಗೆ ಕೇಸರಿ ಕಲಿಗಳ ರ್ಯಾಲಿಯೂ ಸದ್ದು ಮಾಡಲಿದೆ. ಹಾಗಿದ್ರೆ ಪಾದಯಾತ್ರೆ ಪಾಲಿಟಿಕ್ಸ್ಗೆ ಇಳಿದಿರುವ ಕಾಂಗ್ರೆಸ್ ಮತ್ತು ಬಿಜೆಪಿ ತಂತ್ರಗಾರಿಕೆ ಏನು? ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ವಿರುದ್ಧ ಯಾವೆಲ್ಲ ಅಸ್ತ್ರಗಳನ್ನ ಹೂಡಬಹುದು? ಅತ್ತ ಬಿಜೆಪಿ ಕಾಂಗ್ರೆಸ್ಗೆ ಅದ್ಯಾವ ರೀತಿ ಉತ್ತರ ಕೊಡುತ್ತೆ ಅದನ್ನೇ ತೋರಿಸ್ತೀವಿ ನೋಡಿ. ಜೋಡೋ ಯಾತ್ರೆ ಉದ್ದಕ್ಕೂ ಬಿಜೆಪಿ ಸರ್ಕಾರದ ವಿರುದ್ಧ ಕೈ ಹೋರಾಟ. ಜಿಲ್ಲೆಯಲ್ಲೂ ಕಾಂಗ್ರೆಸ್ ಪರ ಅಲೆ ಎಬ್ಬಿಸಲು ಸಿದ್ದು ಡಿಕೆ ಭಾರೀ ತಂತ್ರ. ಹೌದು, ಸೆಪ್ಟೆಂಬರ್ 8ರಂದು ಕನ್ಯಾಕುಮಾರಿಯಲ್ಲಿ ಆರಂಭವಾಗಿದ್ದ ರಾಹುಲ್ರ ಭಾರತ್ ಜೋಡೋ ಯಾತ್ರೆ ಸೆಪ್ಟೆಂಬರ್ 30ರಂದು ಕರ್ನಾಟಕದ ಚಾಮರಾಜನಗರಕ್ಕೆ ಎಂಟ್ರಿ ಕೊಟ್ಟಿತ್ತು. ಎಂಟ್ರಿ ಕೊಟ್ಟ ದಿನವೇ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಆರ್ಎಸ್ಎಸ್ ವಿರುದ್ಧ ಗುಡುಗಿದ್ರು. ಬಿಜೆಪಿ ಆರ್ಎಸ್ಎಸ್ ದೇಶದಲ್ಲಿ ಹರಡುತ್ತಿರುವ ದ್ವೇಷ, ಹಿಂಸಾಚಾರದ ವಿರುದ್ಧವೇ ಈ ಭಾರತ್ ಜೋಡೋ ಯಾತ್ರೆ ಅಂತ ಹೇಳಿದ್ರು. कन्याकुमारी से
कश्मीर तक ये भारत जोड़ो यात्रा चलेगी। इसका लक्ष्य जो बीजेपी की विचारधारा, आरएसएस की विचारधारा देश में नफरत फैला रही है, हिंसा फैला रही है, उसके सामने खड़ा होने का है। ಹೀಗೆ ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಗುಡುಗಿರುವ ರಾಹುಲ್ ಗಾಂಧಿ ಕೇವಲ ಪಾದಯಾತ್ರೆ ಮಾಡದೆ ಮಧ್ಯದಲ್ಲಿ ಸಮಾಜದಲ್ಲಿ ಶೋಷಿತ ವರ್ಗದ ಜೊತೆ ಸಂವಾದ ಮಾಡುತ್ತಾ ಅವರ ವಿಶ್ವಾಸವನ್ನ ಪಡೆಯುತ್ತಿದ್ದಾರೆ। ಇದಕ್ಕೆ ಉದಾಹರಣೆ ಅಂದ್ರೆ ಚಾಮರಾಜನಗರದಲ್ಲಿ ಕೊರೋನಾ ವೇಳೆ ಆಕ್ಸಿಜನ್ ದುರಂತದಲ್ಲಿ ಮಡಿದವರ ಕುಟುಂಬದವರ ಜೊತೆ ಹಾಗೂ ಗಿರಿಜನರ ಜೊತೆ ನಡೆಸಿದ ಸಂವಾದ। As a party we will try and help in whatever way we can. We will look into the fact that they died of COVID and we'll make sure that whatever compensation is required will be given. ಇಷ್ಟೇ ಅಲ್ಲದೆ ಬದನವಾಳು ಗ್ರಾಮದಲ್ಲಿ ಪಾದಯಾತ್ರೆ ಮಾಡಿದ ವೇಳೆಯಲ್ಲಿ ಖಾದಿ ಕೇಂದ್ರಕ್ಕೆ ಭೇಟಿ ನೀಡಿ ನೇಕಾರರ ಸಮಸ್ಯೆಗಳನ್ನು ಆಲಿಸಿದರು। ಇನ್ನು ಜಾತಿ ಸಂಘರ್ಷದಿಂದ 1993ರಲ್ಲಿ ಬದನವಾಳು ಗ್ರಾಮದಲ್ಲಿ ಮುಚ್ಚಲಾಗಿದ್ದ ರಸ್ತೆಯನ್ನ ಮತ್ತೆ ಓಪನ್ ಮಾಡಿ ಹೊಸ ರಸ್ತೆಗೆ ತಾವೇ ಇಟ್ಟಿಗೆ ಇಟ್ಟು ಜಾತಿಗಳ ನಡುವೆ ಸಮನ್ವಯ ತರೋ ಕೆಲಸ ಮಾಡಿದ್ರು। ಇನ್ನು ಮೈಸೂರಿನ ಸುತ್ತೂರಿನ ಮಠ, ಚರ್ಚ್, ಮಸೀದಿ, ದೇವಸ್ಥಾನ ಹೀಗೆ ಎಲ್ಲಾ ಕಡೆಯೂ ಸುತ್ತಿ ಜನರನ್ನ ತಮ್ಮತ್ತ ಸೆಳೆಯುತ್ತಿದ್ದಾರೆ। ಅಲ್ಲದೆ ಪಾದಯಾತ್ರೆ ಉದ್ದಕ್ಕೂ ಅಂಗವಿಕಲರು, ಯುವಕರು, ಪುಟ್ಟ ಮಕ್ಕಳು, ವೃದ್ಧರು ಅನ್ನದೇ ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸ್ತಾ ವಿಶ್ವಾಸ ಗಳಿಸುತ್ತಿದ್ದಾರೆ। ಇನ್ನು ರಾಜ್ಯದಲ್ಲಿ ಇನ್ನೂ 16 ದಿನ ಪಾದಯಾತ್ರೆ ನಡೆಯಲಿದ್ದು ಪಾದಯಾತ್ರೆ ಉದ್ದಕ್ಕೂ ಸ್ಥಳೀಯ ಸಮಸ್ಯೆಗಳು, ನಿರುದ್ಯೋಗ, ರೈತರು, ಮಹಿಳೆಯರು, ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಹೀಗೆ ಎಲ್ಲರೊಂದಿಗೆ ಸಂವಾದ ನಡೆಸಲಿದ್ದಾರೆ। ಇನ್ನು ರಾಹುಲ್ ಗಾಂಧಿ ಯಾತ್ರೆಯುದ್ದಕ್ಕೂ ಶಾಸಕರು, ನಾಯಕರು ಇರುವಂತೆ ಕೈಪಡೆ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದೆ। ದಿನಕ್ಕೆ 2 ಅವಧಿಯಲ್ಲಿ ನಡೆಯುವ ಪಾದಯಾತ್ರೆಗೆ ಶಾಸಕರು, ಮಾಜಿ ಸಚಿವರು, ಕಳೆದ ಚುನಾವಣೆಯಲ್ಲಿ ಸೋತವರು ಹೀಗೆ ಪಟ್ಟಿ ಮಾಡಿ ಆಯಾ ಕ್ಷೇತ್ರಕ್ಕೆ ಬಂದಾಗ ರಾಹುಲ್ ಒಟ್ಟಿಗೆ ಹೆಜ್ಜೆ ಹಾಕಲು ಸಿದ್ಧತೆಯನ್ನು ಮಾಡಿದ್ದಾರೆ। ಇದರಿಂದ ರಾಹುಲ್ ಯಾತ್ರೆಗೆ ಮತ್ತಷ್ಟು ಜನ ಬೆಂಬಲ ಸಿಗುವಂತೆ ಮಾಡಲು ಸಕಲ ಪ್ರಯತ್ನವನ್ನು ಮಾಡ್ತಿದ್ದಾರೆ। ಹೀಗೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಜೋಡೋ ಯಾತ್ರೆ ಮೂಲಕವೇ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರವನ್ನ ಮಡಿಸೋಕೆ ಸಜ್ಜಾಗಿದೆ। ಹಾಗಂತ ಬಿಜೆಪಿ ಏನ್ ಸುಮ್ಮನೆ ಕೂತಿಲ್ಲ, ಕಾಂಗ್ರೆಸ್ ಮಾಡೋ ಆರೋಪಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ। ಬಿಜೆಪಿ ಮಾಡಿಕೊಂಡಿರುವ ಪ್ರತ್ಯುತ್ತರದ ಪ್ಲಾನ್ ಏನು ಅದನ್ನೇ ತೋರಿಸ್ತೀವಿ ನೋಡಿ। ಅಂದಹಾಗೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿತ್ತು। ಆದ್ರೆ ಬಿಜೆಪಿಗರು ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಈ ಆರೋಪಕ್ಕೆ ದಾಖಲೆ ಇಲ್ಲ ಅಂತ ಪ್ರತ್ಯುತ್ತರ ನೀಡಿತು। ಆ ಮೂಲಕ ದಾಖಲೆ ಇಲ್ಲದೆ ಬಿಜೆಪಿ ವಿರುದ್ಧ ಸುಳ್ಳು ಆರೋಪ ಮಾಡ್ತಿದ್ದಾರೆಂದು ಸಾಬೀತು ಮಾಡಿತ್ತು। ಅಲ್ಲದೆ ಲೋಕಾಯುಕ್ತದಂತ ತನಿಖಾ ಸಂಸ್ಥೆಗೆ ಮರುಜೀವ ಬಂದಿದ್ದು ಬೇಕಿದ್ರೆ ಕಾಂಗ್ರೆಸ್ನವರು ದೂರು ಕೊಡಲಿ ಅಂತ ಪ್ರತಿ ಸವಾಲು ಎಸೆದಿದೆ। ಇನ್ನು ಪಿಎಸ್ಐ ನೇಮಕಾತಿ ಅಕ್ರಮದ ವಿಚಾರವಾಗಿಯೂ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಆರೋಪಿಸಿತ್ತು। ಆದ್ರೆ ಇದಕ್ಕೆ ಬಿಜೆಪಿ ತಿರುಗೇಟು ಕೊಟ್ಟಿತ್ತು। ಪಿಎಸ್ಐ ನೇಮಕಾತಿ ಅಕ್ರಮ ಬಯಲಿಗೆಳೆದಿದ್ದೇ ಬಿಜೆಪಿ ಸರ್ಕಾರ। ಅಲ್ಲದೆ ಎಡಿಜಿಪಿ ರ್ಯಾಂಕ್ನ ಅಧಿಕಾರಿಗಳನ್ನ ಬಂಧಿಸಿದ್ದೇವೆ ಅಂತ ಹೇಳುವ ಮೂಲಕ ಕೈ ಆರೋಪದಲ್ಲಿ ಹುರುಳಿಲ್ಲ, ಬಿಜೆಪಿ ಅಕ್ರಮ ಸಹಿಸೋದಿಲ್ಲ ಅನ್ನೋ ಸಂದೇಶ ರವಾನಿಸಿತ್ತು। ಇನ್ನು ಕಾಂಗ್ರೆಸ್ ಇತ್ತೀಚೆಗೆ ಬಿಜೆಪಿ ವಿರುದ್ಧ, ಅದರಲ್ಲೂ ಸಿಎಂ ಬೊಮ್ಮಾಯಿ ಫೋಟೋ ಬಳಸಿ ಪೇ ಸಿಎಂ ಅಂತ ಕ್ಯಾಂಪೇನ್ ಆರಂಭಿಸಿತ್ತು। ಇದು ಭಾರಿ ಸದ್ದು ಕೂಡ ಮಾಡ್ತು। ಆದ್ರೆ ಇದಕ್ಕೂ ತಿರುಗೇಟು ಕೊಟ್ಟಿರುವ ಕೇಸರಿ ಪಡೆ ಇದು ಸಿಎಂ ಬೊಮ್ಮಾಯಿ ಮತ್ತು ಬಿಜೆಪಿ ಸರ್ಕಾರದ ಹೆಸರು ಹಾಳು ಮಾಡಲು ಮಾಡಿರುವ ಷಡ್ಯಂತ್ರ ಎಂದಿತ್ತು। ಯಾಕಂದ್ರೆ ಪೇ ಸಿಎಂ ಅಂದ್ರೆ ಯಾರು ಸಿಎಂಗೆ ದುಡ್ಡು ಕೊಟ್ಟಿದ್ದೇವೆ ಅಂತ ಎಲ್ಲೂ ಆರೋಪಿಸಿಲ್ಲ, ಯಾರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ। ಹೀಗಿರುವಾಗ ಪೇ ಸಿಎಂ ಅಂದ್ರೆ ದಾಖಲೆ ನೀಡದೆ ವೃಥ ಆರೋಪ ಮಾಡಿದ್ರೆ ಹೇಗೆ ಅಂತ ಪ್ರತ್ಯುತ್ತರ ನೀಡಿತು। ಹೀಗೆ ಕಾಂಗ್ರೆಸ್ ಆರೋಪಗಳನ್ನ ಅಲ್ಲಗಳೆದಿರುವ ಬಿಜೆಪಿ ಕಾಂಗ್ರೆಸ್ ಕಾಲದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆದಿದೆ ಎನ್ನಲಾದ ಅರ್ಕಾವತಿ ಡಿನೋಟಿಫಿಕೇಶನ್ ಹಗರಣ, ಹಾಸಿಗೆ ದಿಂಬು ಹಗರಣ, ಅನ್ನಭಾಗ್ಯದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮವನ್ನ ಪ್ರಸ್ತಾಪಿಸುತ್ತಿದೆ। ಸದ್ಯ 2 ಪಕ್ಷಗಳು ಈಗ ಪಾದಯಾತ್ರೆ ಮೂಲಕ ರಾಜ್ಯ ಪ್ರವಾಸಕ್ಕೆ ಸಜ್ಜಾಗಿವೆ। ಹೀಗಾಗಿ ಈ ಕದನ ಮತ್ತಷ್ಟು ತಾರಕಕ್ಕೇರೋದು ಪಕ್ಕಾ ಆಗಿದೆ। ಬ್ಯೂರೋ ರಿಪೋರ್ಟ್, TV9